ಇಲ್ಲ ಈ ಕಾನೂನಿನಡಿಯಲ್ಲೇ ಇದು ಸಂವಿಧಾನ ವಿರೋಧಿದಪ್ಪ ಅಂತ ನೀವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಕೊಡಬೇಕಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಮತ್ತೆ ರೀಥಿಂಕ್ ಮಾಡ್ತದೆ, ಡಿಸ್ಕಷನ್ ಮಾಡ್ತದೆ. ವಿಧಾನಸಭೆಯಲ್ಲಿ ಒಬ್ಬರು ಇಲ್ಲಲ್ಲೇ. ಕರ್ನಾಟಕದಲ್ಲಿ 224 ಜನ ಇದ್ದಾರೆ. ಅದೇ ರೀತಿ ತಮಿಳುನಾಡಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ 28 ಲೋಕಸಭಾ ಸೀಟ್ಗಳಿದ್ದಾವೆ. ತಮಿಳುನಾಡಿನಲ್ಲ 49 ಇದೆ, 39 ಇದ್ದಾವೆ. ಇದರರ್ಥ ಏನಪ್ಪ ಅಂತಂದ್ರೆ ಅವರೆಲ್ಲರೂ ಕೂಡ ಡಿಸ್ಕಷನ್ ಮಾಡಿ ತಂದಿರ್ತಾರೆ. ಅದನ್ನು ವಿರೋಧ ವ್ಯಕ್ತಿ ಆಗಿರ್ತದೆ, ವಿರೋಧ ಪಕ್ಷದವರು ಮಾತ್ರ ಇರ್ತಾರೆ. ಹಲವು ಚರ್ಚೆಗಳಾಗ್ತಾವೆ. ಹಾಗೆ ಸೆಂಟ್ರಲ್ದಲ್ಲೂ ಸಹಿತ, ಕೇಂದ್ರದಲ್ಲೂ ಸಹಿತ, ಅಲ್ಲೂ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತದೆ, ಪಾರ್ಲಿಮೆಂಟ್ದಲ್ಲೂ ಚರ್ಚೆ ಆಗೋದು, ಸಂಸತ್ತಲ್ಲೂ ಚರ್ಚೆ ಆಗ್ತದೆ. ವೋಟಿಂಗ್ ಆಗಿರ್ತಾರೆ, ಅದು ಮೆಜಾರಿಟಿಯಾಗಿ ಆಯ್ಕೆಯಾಗಿ ಬಂದಿರ್ತೈತೆ. ಅದು ಸರಿ ಐತಿ ಇಲ್ಲೋ, ಸಂವಿಧಾನ ಬದ್ಧ ಐತಿ ಇಲ್ಲೋ ಅನ್ನೋದು ಆ ಲಾಸ್ಟಿಗೆ ಬಂದಿರ್ತದೆ. ಯಾರ್ದು? ರಾಷ್ಟ್ರಪತಿ ಆರ್ ರಾಜ್ಯಪಾಲರು. ಅದು ಸಂವಿಧಾನ ವಿರೋಧಿ ಇದ್ರೆ ಕಳಿಸ್ರಿ ಅಂದಾಗ ಅದು ಬಿಟ್ಕೊಂಡು ಇವತ್ತು ಇದು ರಾಷ್ಟ್ರಪತಿಯವ್ರಿಗೆ ನೀವು ಟೈಮ್ ಫಿಕ್ಸೇಷನ್ ಮಾಡೋದು ಸಂವಿಧಾನ ವಿರೋಧಿ ಹೌದು ಅಲ್ಲೋ ಅಂದರೆ ಏನದು? ಅಂದರೆ ನೀವು ಮೌನಾಗಿ ಇದ್ಕೊಂಡ್ಬಿಟ್ರೆ ಏನಂತ ತಿಳ್ಕೊಬೇಕಾಗಿದೆ. ಮತ್ತು ಮುಖ್ಯ ಯಾರಪ್ಪ ಅಂದ್ರೆ ಸಂಸದರು ಮತ್ತು ವಿಧಾನಸಭೆಯ MLAಗಳು ಜನರಿಂದ ಆಯ್ಕೆ ಆಗಿರ್ತಾರೆ. ಜನರ ಅಭಿಪ್ರಾಯದಂತೆ ಜನರಿಗೆ ಬೇಕಂತ ಆಡಳಿತ ಕೊಡೋದು ಅವ್ರ ಕರ್ಮ. ಅದೇ ಕಾಲ ಕಾನೂನು ಮಾಡೋದು ಅವ್ರ ಧರ್ಮ. ಆ ಕಾನೂನು ಮಾಡಿರ್ತಾರೆ ಜನರ ಅಭಿಪ್ರಾಯ ಇಲ್ಲ, ಜನಕ್ಕೆ ಏನು ಬೇಕಾಗಿದೆ ಆ ನೆಲೆಯಲ್ಲಿ ಮಾಡಿರ್ತಾರೆ ಕಾನೂನುಗಳನ್ನು. ಹೀಗಾಗಿ ಇಲ್ಲಿ ಒಬ್ಬೊಮ್ಮೆ